ವೆಲ್ಕಮ್ ಬ್ಯಾಕ್ ಟು ಗರುಣ್ ಕ್ಯಾಬ್ಸ್ ಕೇಸ್ ಆನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿದ್ರಿ ಅನ್ಕೊತ ಸ್ನೇಹಿತರೆ. ಯಾಕಂತಂದ್ರೆ ನೋಟಿಫಿಕೇಶನ್ ಮಾತ್ರ ಬಹುತ್ ಬಿಡಾಯಿ. ಯಾಕಂತಂದ್ರೆ ಸ್ನೇಹಿತರು ನೋಡಿದಿರಿ, SSCಯಲ್ಲಿ ಕನ್ಫರ್ಮ್ ಆಗ್ತದವ, RRBಯಲ್ಲಿ ಕನ್ಫರ್ಮ್ ಆಗ್ತಿದ್ದಾವ, ಇನ್ನೆಲ್ಲೆಲ್ಲಿ ಕನ್ಫರ್ಮ್ ಆಗ್ತಾವ ನೋಡೋಣ ಸ್ನೇಹಿತರೆ. ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ರಿ ಸ್ನೇಹಿತರೆ. ಇನ್ನು ಸದ್ಯದಲ್ಲಿ ಎಕ್ಸಾಮ್ ಬರ್ತದೆ ಸ್ನೇಹಿತರೆ. SSC MTS ಸದ್ಯದಲ್ಲಿ ಬರ್ತದೆ. RPF ಒಂದು ಹಾಕಿದ್ರಿ ಸ್ನೇಹಿತರೆ, ಅದು ಸಹ ಎಕ್ಸಾಮ್ ಸದ್ಯದಲ್ಲಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅಷ್ಟರಲ್ಲಿ ಸ್ನೇಹಿತರ RRB ನೋಟಿಫಿಕೇಶನ್ ಸ್ನೇಹಿತರೆ, ಇದು ನೀವು ನೋಡಿದ್ರಿ ವಾಟ್ಸಪ್ನಲ್ಲಿ, ಅಲ್ಲೇ ಕ್ರಿಯೇಟ್ ಮಾಡಿ ಹೇಳಕತ್ತೀನಿ. ಭಾಳ ಟೈಮ್ ತೊಗೊಳಂಗಿಲ್ಲ, 5ರಿಂದ 6 ನಿಮಿಷ ಮುಗಿಸ್ಬಿಟ್ಟು. ಇದು ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ RRB ಏನು ಮಾಡ್ತಿದೆ, NTPC ನೋಟಿಫಿಕೇಶನ್ ಬಿಟ್ಟೈತಿಲ್ಲ ರೀ, ಅದ್ರ ಬಗ್ಗೆ 3-4 ಪಾಯಿಂಟ್ ನೋಡಿ ಮುಗಿಸ್ಬಿಟ್ಟು ಸ್ನೇಹಿತರೆ. ಟೋಟಲ್ ವೇಕೆನ್ಸಿ ಎಷ್ಟದವ್ರೆ? 11,558 ನೋಡ್ರಿ. 11,558 ಹುದ್ದೆಗಳು. ಆ ಥರ ಗ್ರ್ಯಾಜುಯೇಷನ್ ಡಿಗ್ರಿ, ಒಂದು ನಿಮಿಷ ಸ್ನೇಹಿತರೆ, ಡಿಗ್ರಿ ಮುಗಿಸಿದವ್ರಿಗೆ ಎಟ್ಟದವ್ರಿ? 8,000 ಎಲ್ಲಿ ನೋಡ್ರಿ, 8,113 ಹುದ್ದೆಗಳು ಖಾಲಿ ಅದಾವೆ. ಅಂದ್ರೆ ಟೋಟಲ್ ಎಷ್ಟು ಹಿಡ್ರಿ? ಟೋಟಲ್ 8,000 ಹುದ್ದೆಗಳು ಹಿಡ್ರಿ. ಟೋಟಲ್ ಎಟ್ಟದವ್ರಿ? 8,000. ಇನ್ನು ನಾವು ಡಿಗ್ರಿನ ಕಲ್ತಿಲ್ಲ, ನಾವು ಡಿಗ್ರಿ ಸಾಲಿಗೆ ಹೋಗಿಲ್ಲ ರೀ. ಡಿಗ್ರಿ ಮಾಡಿ ಜಸ್ಟ್ PUC ಪಾಸ್ ಇದೆ. ಅವ್ರಿಗೆ ಎಟ್ಟದವ್ರಿ? 3,445 ಹುದ್ದೆಗಳದಾವೆ. ಡಿಗ್ರಿ ಕಲಿತವ್ರೆ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಡಿಗ್ರಿ ಯಾರು ಕಲ್ತಿಲ್ಲ, ಡಿಗ್ರಿ ಬಿಟ್ಟು ಕೆಳಗದವ್ರು ಆ ಥರ ಅಪ್ಲಿಕೇಶನ್ ಹಾಕ್ಕೊಳ್ರಿ. ನೋಡಿರಿ ಸ್ನೇಹಿತರೆ, ನೀವು ಡಿಗ್ರಿ ಮೇಲೆ ಹಾಕಿರಿ ಕಾಂಪಿಟೇಷನ್ ಹೆಚ್ಚಿರ್ತೈತಿ, ಡಿಗ್ರಿ ಕೆಳಗೆ ಹಾಕಿ ಕಾಂಪಿಟೇಷನ್ ಕಡಿಮೆ ಇರ್ತದೆ. ಸಿಂಪಲ್ ನೋಡ್ಕೊಡಿ ಸ್ನೇಹಿತರೆ, ಯಾವ್ಯಾವ ಖಾಲಿ ಅದಾವೆ ಅಂತ. ಜೂನಿಯರ್ ಕ್ಲರ್ಕ್, ಟೈಪಿಸ್ಟ, ಅಕೌಂಟೆಂಟ್ ಕ್ಲರ್ಕ್, ಟೈಪಿಸ್ಟ್ ಐತಿ. ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ, ಟ್ರೈನ್ ಮ್ಯಾನೇಜರು, ಗೂಡ್ಸ್ ಅಂದ್ರೆ ಏನು? ಸರಕು ಮತ್ತು ಸೇವೆಗಳು ಸ್ನೇಹಿತರೆ. ಸರಕುಗಳಿತ್ತಲ್ಲ, ಅದಕ್ಕೆ ಮ್ಯಾನೇಜರ್ ಆಗೋದು ಚಲೋ ಇರ್ತದೆ. ಇಂಥ ಟಿಕೆಟ್ ಸೂಪರ್ವೈಸರ್, ಸೀನಿಯರ್ ಕ್ಲರ್ಕ್ ಅಂದ್ರೆ ಅದು ಟೈಪಿಸ್ಟ್ ಸ್ನೇಹಿತರೆ, ಟೈಪಿಸ್ಟ. ಜೂನಿಯರ್ ಅಕೌಂಟ, ಸ್ಟೇಷನ್ ಮಾಸ್ಟರ್, ಇಷ್ಟು ಹುದ್ದೆಗಳು ಖಾಲಿ ಅದಾವೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ರಿ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಟಿಫಿಕೇಶನ್ ಸ್ನೇಹಿತರು. ಒಂದು ನಿಮಿಷ